ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ನೇತೃತ್ವದಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಡಾಕ್ಟರ್ ಅಶೋಕ್ ದೊಂಬರ್ ಗಂಗಾವತಿ ದಿವ್ಯಾಂಗ ಕ್ರೀಡಾಪಟುಗಳಿಗೆ ಉತ್ತಮವಾದ ಅವಕಾಶ ಪ್ರೋತ್ಸಾಹ ಮತ್ತು ಅಡಿಯಲ್ಲಿ ಉತ್ಸಾಹ ತುಂಬುವ ಉದ್ದೇಶದಿಂದ ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ದಿವ್ಯಾಂಗ ಮೇತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು ಕನಸು ನನಸು ಚಾರಿಟೇಬಲ್ ಟ್ರಸ್ಟ್ ಫಾರ್ ದಿವ್ಯಾಂಗರು ಕೊಪ್ಪಳ ಬೋರ್ಡ್ ಆಫ್ ವೀಲ್ಚೇರ್ ಕ್ರಿಕೆಟ್ ಕಂಟ್ರೋಲ್ ಇನ್ ಕರ್ನಾಟಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ 21ರಿಂದ 24ರವರೆಗೆ ಚನ್ನಬಸವಸ್ವಾಮಿ ತಾಲೂಕು ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಕಿಷ್ಕಿಂಧ ಕಪ್ ವೀಲ್ಚೇರ್ ಕ್ರಿಕೆಟ್ ಲೆದರ್ ಬಾಲ್ ಹಾಗೂ ಸ್ಕೇಟಿಂಗ್ ಕ್ರಿಕೆಟ್ ಆಟವನ್ನು ಆಯೋಜಿಸಲಾಗಿದೆ ಎಂದು ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದೊಂಬರ್ ಹೇಳಿದರು. ಅವರು ಬುಧವಾರದಂದು ಪತ್ರಿಕಾ ಭಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ದಿವ್ಯಾಂಗದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾವು ಸೇರಿದಂತೆ ಯಲ್ಲಪ್ಪ ವಡ್ಡರಹಟ್ಟಿ, ಉಮೇಶ್ ಕಲ್ಮಣಿ, ಸಣ್ಣ ವೀರೇಶ್, ಅಸಾದ್ ಉಲ್ಲಾ, ಅಬ್ರಾಹಂ ಖಾದರ್ ಪಾಷಾ, ಶೇಕ್ಷಾವಲಿ ಸೇರಿದಂತೆ ಇತರರು ರಾಜ್ಯಮಟ್ಟದ ವೀಲ್ ಹುಲಿಗೇಶ್ ಕೆರೆಹಳ್ಳಿ ವೀಲ್ ಚೇರ್ ಕ್ರಿಕೆಟ್ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಲು ಸಂತಸವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇರುವ ದಿವ್ಯಾಂಗರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅತ್ಯಂತ ಉತ್ಸಾಹವನ್ನ ಹೊಂದಿದ್ದು, ಈಗಾಗಲೇ 8ಕ್ಕೂ ಅಧಿಕ ತಂಡಗಳು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ನಿರೀಕ್ಷೆಯಂತೆ 18ರಿಂದ 20 ತಂಡಗಳು ಭಾಗವಹಿಸುವ ಸಾಧ್ಯತೆ ಇದ್ದು, ಆಗಮಿಸುವ ಕ್ರೀಡಾಪಟುಗಳಿಗೆ ವಸತಿ, ಉಪಹಾರ, ಊಟ ಸೌಲಭ್ಯದೊಂದಿಗೆ ಕಪ್ನೊಂದಿಗೆ ನಗದು ಸಹಿತ ಪ್ರತ್ಯೇಕವಾಗಿ 3 ಬಹುಮಾನಗಳನ್ನು ನೀಡಲಾಗುವುದೆಂದು ಹೇಳಿದರು. ಇದಕ್ಕೆ ಯಾವುದೇ ಸರ್ಕಾರದಿಂದ ಬಿಡಿ ಕಾಸು ನೆರವು ಇಲ್ಲದೆ ಪಂದ್ಯಾವಳಿ ಯಶಸ್ವಿಗೆ ದಾನಿಗಳು ಮುಂದಾಗುವಂತೆ ಮನವಿ ಮಾಡಿದರು. ಈ ಒಂದು ಪಂದ್ಯಾವಳಿಯನ್ನ ವಿವಿಧ ಅಂಗವಿಕಲರ ಸಂಸ್ಥೆ ಜಿಲ್ಲಾ ಮಟ್ಟದ ಸಹಕಾರದಿಂದ ಜರುಗಲಿದ್ದು, ಕ್ರಿಕೆಟ್ ಅಭಿಮಾನಿಗಳು ಭಾಗವಹಿಸಿ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್, ಸಣ್ಣ ವೀರೇಶ್, ಅಬ್ರಾಹಂ ಪುಣ್ಯಗೌಡ, ಎಮ್ನೂರಪ್ಪ, ನಾಗರಾಜ್, ರೇವಣ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ನಮ್ಮ ವಿಕಲಚೇತನರ ಒಂದು ವಿಶೇಷ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪತ್ರಿಕಾ ಪ್ರಕಟಣೆಯ ವಿಷಯ ಇವತ್ತು ಎಲ್ಲ ಗಂಗಾವತಿ, ಕೊಪ್ಪಳ ಎಲ್ಲ ಒಂದು ವಿಕಲಚೇತನರ ಒಂದು ಸಂಘಟನೆಯ ಮುಖಂಡರು ಸೇರಿ ನಮ್ಮ ಗಂಗಾವತಿ ಭಾಗದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವಂತಹ ಪ್ರತಿಯೊಬ್ಬ ವಿಕಲಚೇತನರಿಗೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವುದರ ಸಲುವಾಗಿ ಇವತ್ತೇನು ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗರ ಸ್ಪೋರ್ಟ್ಸ್ ಅಕಾಡೆಮಿ ಅಂತಂದು ಅದರ ವತಿ ಇವತ್ತು ಈ ಒಂದು ಅಡಿಯಲ್ಲಿ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು, ಕನಸು ನನಸು ಚಾರಿಟೇಬಲ್ ಟ್ರಸ್ಟ್ ಫಾರ್ ದಿವ್ಯಾಂಗರು ಕೊಪ್ಪಳ, ಬೋರ್ಡ್ ಆಫ್ ವೀಲ್ಚೇರ್ ಕ್ರಿಕೆಟ್ ಕಂಟ್ರೋಲ್ ಇನ್ ಕರ್ನಾಟಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ಕೊಪ್ಪಳ ಈ ಎಲ್ಲ ವಿಕಲಚೇತನರ ಸಂಘಟನೆ ಅಡಿಯಲ್ಲಿ ಇವತ್ತು ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗರ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ಅಂತದ್ದು ಒಂದು ಸಂಘಟನೆಯ ಮುಖಾಂತರ ಒಂದು ಸಂಘಟನೆ ಮಾಡ್ಕೊಂಡು ಒಂದು ಅಕಾಡೆಮಿ ಮಾಡ್ಕೊಂಡು ಎಲ್ಲ ವಿಕಲಚೇತನ ಗ್ರಾಮೀಣ ಭಾಗದ ವಿಕಲಚೇತನರು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ಇಲ್ಲಿ ಎಲ್ಲರೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಆಡಿ ಬಂದಿರುವಂಥವ್ರು ನಾವೆಲ್ಲರೂ. ಅಂದ್ರೆ ವೀಲ್ ಚೇರ್ ಕ್ರಿಕೆಟ್ ಆಗಿರ್ಬೋದು ಮತ್ತು ಸಿಟ್ಟಿಂಗ್ ಕಬಡ್ಡಿ ಆಗಿರ್ಬೋದು, ಸಿಟ್ಟಿಂಗ್ ಕ್ರಿಕೆಟ್ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಆಡಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನವನ್ನು ಗೆದ್ದು ಬಂದಿರುವರು. ಪ್ರಪ್ರಥಮ ಬಾರಿಗೆ ನಮ್ಮ ಗಂಗಾವತಿಯಲ್ಲಿ ಕಿಷ್ಕಿಂಧ ಕಪ್ ವೀಲ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಮ್ಮ ಗಂಗಾವತಿ CVS ತಾಲೂಕು ಕ್ರೀಡಾಂಗಣ APMC ಏನಿದೆ ಅಲ್ಲಿ ಇದೇ ತಿಂಗಳು 21, 22, 23, 24 ಆಗಸ್ಟ್ ತಿಂಗಳಲ್ಲಿ ಆಟವನ್ನ ಒಂದು ವೀಲ್ ಚೇರ್ ಕ್ರಿಕೆಟ್ ಅನ್ನ ಏರ್ಪಡಿಸಿದ್ವಿ, ಆಯೋಜನೆ ಮಾಡಿದ್ದೀವಿ. ಸೊ ಈ ಒಂದು ಕ್ರೀಡೆಗೆ ರಾಜ್ಯ ಮಟ್ಟದಿಂದ ಆಯ್ಕೆಯಾಗಿರುವಂತ ಮತ್ತು ರಾಜ್ಯದ ಆಟಗಾರರು ಬೆಂಗಳೂರು, ಮೈಸೂರು, ಬೆಳಗಾವಿ, ಬಿಜಾಪುರ ಎಲ್ಲಾ ಭಾಗಗಳಿಂದ ಎಲ್ಲಾ ಜಿಲ್ಲೆಗಳಿಂದ ವಿಕಲಚೇತನರು ಈ ಒಂದು ವೀಲ್ ಚೇರ್ ಕ್ರಿಕೆಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಜ್ಯ ಮಟ್ಟದ ನಮ್ದು ಲೆದರ್ ಬಾಲ್ ನ್ಯಾಷನಲ್ ಲೀಗ್ ಆಡ್ತು, ಅದೇ ತರ ನಾವು ಕೂಡ ಲೆದರ್ ಬಾಲ್ ಎಲ್ಲ ಹ್ಯಾಂಡ್ ಗ್ಲೌಸ್ ಮತ್ತು ಪ್ಯಾಡ್ ಎಲ್ಲ ಹಾಕೊಂಡು ಆಡ್ತೀವಿ ನಾವೆಲ್ಲ ಕೈಗೆ. ಸೊ ಈ ತರ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಅನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಒಂದು ಏರ್ಪಡಿಸುತ್ತೇವೆ. ಏನ್ ಸರ್, ಈ ರಾಜ್ಯ ಮಟ್ಟ ಈ ನ್ಯಾಷನಲ್ ಅಲ್ಲಿ ನಮ್ಮ ಈ ವಿಕಲಚೇತನರು ಏನಿದ್ದೀವಿ ತುಮಕೂರು DMSA ಏನಿದೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಅವರು, ಅಲ್ಲಿ ನಾವು ತರಬೇತಿಯನ್ನು ಪಡೆದುಕೊಂಡಿದ್ದೀವಿ. ವೀಲ್ ಚೇರ್ ಕ್ರಿಕೆಟ್ ತರಬೇತಿಯನ್ನು ಪಡೆದುಕೊಂಡು ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ಆಡಿದ್ದೀವಿ. ಅದೇ ರೀತಿ ನ್ಯಾಷನಲ್ ಲೆವೆಲ್ ಅಂದ್ರೆ ಭಾರತದ ತಂಡದಲ್ಲಿ ಆಡಿರುವಂತಹ 5 ತಂಡದ ಆಟಗಾರರು ಗಂಗಾವತಿಯಲ್ಲಿ ಬರ್ತಾ ಇದ್ದಾರೆ. ಅವರಿಗೆ
ಫೈನಲ್ ಏನು ಇರ್ತೈತಿ, ಫೈನಲ್ ಕಪ್ ಏನು ಫೈನಲ್ ಡೇ ಇರ್ತೈತಿ, 24ನೇ ತಾರೀಕು ಫೈನಲ್ ಇರುತ್ತೆ ವೀಲ್ ಚೇರ್ ಕ್ರಿಕೆಟ್. ಅವತ್ತು ಅವರಿಗೆ ನಾವು ಒಂದು ಸನ್ಮಾನವನ್ನ ಕೈಗೊಂಡಿದ್ದೀವಿ. ಅವರು ಕೂಡ ಬರ್ತಾರೆ, ಅವರು ಕೂಡ ಈ ಒಂದು ಕ್ರಿಕೆಟ್ ಭಾಗವಹಿಸ್ತಾ ಇದ್ದಾರೆ ಸರ್. 10 ತಂಡಗಳಿಗೆ 150 ಜನ ಆಗ್ತಾ ಇದ್ರು. ಒಂದು ತಂಡದಲ್ಲಿ 15 ಜನ ಇದ್ದಾರೆ, ಒಟ್ಟು 150 ತಂಡಗಳು ಬರ್ತಾ ಇದ್ದಾವೆ. ಅವರಿಗೆ ಈಗ ಇಲ್ಲಿ ಸನ್ಮಾನ್ ಲಾಡ್ಜ್ ಏನಿದೆಯಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ, ವಸತಿ ವ್ಯವಸ್ಥೆ ಒಂದು. ಅಲ್ಲಿ ಈಗ ನಮ್ಮ ಜಿ ವೀರಪ್ಪ ಸರ್ ಅವರು ಏನಿದ್ದಾರೆ ಅವರು ಕೂಡ ನಮಗೆ ಸಹಕಾರ ನೀಡಿ ನಮ್ಗೆ 5 ರೂಮ್ಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ ಪ್ಲೇಯರ್ಗೆ ಇರೋದಕ್ಕೆ. ಆಮೇಲೆ ಅದೇ ತರನಾಗಿ ಸರ್ಕಿಟ್ ಹೌಸ್, ಈಗ ನಮ್ಗೆ ಬೇಕಾಗಿರೋದು ಒಂದು 10-15 ರೂಮ್ಗಳು ಬೇಕಾಗಿದೆ. ಸೊ ಮತ್ತೆ ಸರ್ಕಿಟ್ ಹೌಸ್ ಅಲ್ಲಿ ಕೂಡ ಒಂದು 3 ರೂಮ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ ಸರ್. ಏನ್ ಸರ್ ಇದೇ ತರ. ಆಮೇಲೆ ಇದು SSLR ಇದೆ ಹೋಟೆಲ್, ಅಲ್ಲಿ ಕೂಡ ಒಂದು 2-3 ರೂಮ್ ವ್ಯವಸ್ಥೆ ಮಾಡಿದ್ದೀವಿ ವಿಕಲಚೇತನ. ಅಂದ್ರೆ ನಮ್ಮ ವಿಕಲಚೇತನರು ಕೆಲವರು ಬಗಲಲ್ಲಿ ಕೋಲ್ ಇಟ್ಕೊಂಡು ನಿಂತಾರೆ ಸರ್, ಅಂತವರು ಇದ್ದಾರೆ. ಮತ್ತೆ ಸ್ಪೈನಲ್ ಕಾರ್ಡ್ ವೀಲ್ ಚೇರ್ ಪರ್ಸನ್ಸ್ ಇದ್ದಾರೆ. ವೀಲ್ ಚೇರ್ ಪರ್ಸನ್ಸ್ ಏನಾಗುತ್ತೆ ಅಂದ್ರೆ ಮೆಟ್ಲಿದ್ರೆ ಹತ್ತಕ್ಕಾಗಲ್ಲ, ಅವರಿಗೆ ಈಸಿಯಾಗಿ ಅವ್ರಿಗೆ ಹೋಗೋಕ್ಕೆ ವ್ಯವಸ್ಥೆ ಎಲ್ಲ ಸರ್ಕಿಟ್ ಹೌಸ್ ಮಾಡಿದ್ವಿ ಸರ್ ಅವರಿಗೆಲ್ಲ. ಈ ತರ ಮಾಡಿದ್ವಿ. ಆಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಎಲ್ಲ 3 ದಿನ ಎಲ್ಲರೂ ನಾಷ್ಟ ಊಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಟ್ರಸ್ಟ್ ವತಿಯಿಂದ ನಾವು ಇಲ್ಲಿ ಕಿಶಿಂದ ಕಿಂಗ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ರಾಜ್ಯ ಮಟ್ಟದ ವೀಲ್ ಚೇರ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಉದ್ಘಾಟನೆಯಾಗಿ ಶಿವರಾಜ್ ತಂಗಡಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಕನಗಿರಿ ವಿಧಾನಸಭಾ ಕ್ಷೇತ್ರ ರಾಜಶೇಖರ್ ಇಟ್ನಾಳ್ ಕೊಪ್ಪಳ ಲೋಕಸಭಾ ಸದಸ್ಯರು ಸಂಸದರು ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಪರಣ್ಣ ಮುನವಳ್ಳಿ ಮಾಜಿ ಶಾಸಕರು, HR ಶ್ರೀನಾಥ್ ಮಾಜಿ ಲೋಕಸಭಾ ಸಂಸದರು, M ನಾಗಪ್ಪ ಮಾಜಿ ಸಚಿವರು, ಶ್ರೀ ಗಣೇಶ್ ಬಸವರಾಜ್ ಮಾಜಿ ಶಾಸಕರು, ಶ್ರೀ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು, KSRT ವೀರಪ್ಪ ಮಾಜಿ ಶಾಸಕರು ಕನಕಗಿರಿ, ಶ್ರೀ ಸಾಲೋನಿ ನಾಗಪ್ಪ ಮಾಜಿ ಶಾಸಕರು, ವೆಂಕಟೇಶ್ ದೇಶಪಾಂಡ್ ಹಿರಿಯ ನಾಗರಿಕರು ಹಾಗೂ ವಿಕಲಚೇತನ ಸಬಲೀಕರಣ ಇಲಾಖೆ ಕೊಪ್ಪಳ, ವಿಠಲ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಪ್ಪಳ, ನೇತ್ರಾಜಿ ಅಧ್ಯಕ್ಷರು, ಮಾರ್ಕೆಟ್ ಸ್ಕೂಲ್ ಗಂಗಾವತಿ, ಡಾಕ್ಟರ್ G ಚಂದ್ರಪ್ಪ ಕಿಷ್ಕಿಂದ PU ಕಾಲೇಜ್ ಗಂಗಾವತಿ ಅಧ್ಯಕ್ಷರು. ಇವರೆಲ್ಲ ಕೂಡ ನಮ್ಮ ಇದು ಆಸಿಫ್ ಹುಸೇನ್ ಅಂತಂದು ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದಾರೆ. ಉದ್ಘಾಟನೆ ಮತ್ತು ಕಾರ್ಯಕ್ರಮ ಇದು ನಾನು ಈ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಂಗಳೂರು ಸೇರಿ ಈಗ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ 3 ಇಂಟರ್ನ್ಯಾಷನಲ್ ಮತ್ತೆ ಉಳಿದಿದ್ದೆಲ್ಲ ಒಂದು 5 ಸ್ಟೇಟ್ಸ್ಗಳಲ್ಲಿ ಆಡ್ತೀನಿ. 3 ಇಂಟರ್ನ್ಯಾಷನಲ್ ಸ್ಟೇಟ್ ಆಡಿದ್ದೀನಿ ಸರ್, ನ್ಯಾಷನಲ್ ಆಡ್ತೀನಿ. ಮತ್ತೆ ನಾನು ಪ್ರಪ್ರಥಮ ಬಾರಿಗೆ ತಮಿಳುನಾಡಲ್ಲಿ ಡೇ ಆ್ಯಂಡ್ ನೈಟ್ ಟೆಸ್ಟ್ ಮ್ಯಾಚಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ವೀಲ್ ಚೇರ್ ಕ್ರಿಕೆಟಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆಡಿದ್ದೀನಿ. ಮತ್ತು ಈ ಪರ್ಪಲ್ ಪೇಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂದರೆ ಗೋವಾದಲ್ಲಿ, ಅಲ್ಲಿ ಕೂಡ ಕರ್ನಾಟಕ ಟೀಮ್ ಪರವಾಗಿ ಕೂಡ ಅಲ್ಲಿಂದ ಆಡಿದ್ದೀನಿ. ನಾನು ಆಡೋದು 3 ವರ್ಷ ಆಯಿತು. ಅದರಲ್ಲಿ ನಾನು ಕೊಪ್ಪಳದಲ್ಲಿ ಟೀಮ್ ಆಡಿ ಕೊಪ್ಪಳದಲ್ಲಿ ಆಡ್ಬೇಕಂತದ್ದು ನಮ್ಗೆ ತುಂಬ ದಿವಸ ಆಸೆ. ಅದರಿಂದ ನಮಗೆ ಪರಿಚಯ ಆಗಿದ್ದಂದ್ರೆ ಅಶೋಕನಿಂದ ಕರ್ಕೊಂಡು ನಾವು ಗಂಗಾವತಿಯಿಂದ ಟೀಮ್ ಮಾಡಿ ಗಂಗಾವತಿಯಿಂದ ಈಗ ಮೊದಲ ಬಾರಿಗೆ ಕಿಷ್ಕಿಂಧದಲ್ಲಿ ಮೊದಲ ಬಾರಿಗೆ ನಾವು ವೀಲ್ ಚೇರ್ ಕ್ರಿಕೆಟನ್ನು ಆಡ್ತಾ ಇರ್ತೀವಿ. ನಿಮ್ಮ ಬೆಂಬಲ ಒಂದು ಸ್ವಲ್ಪ ನಮಗೆ ಸಹಾಯ ಸ್ವಲ್ಪ ಸಿಕ್ಕರೆ ನಾವು ವೀಲ್ ಚೇರಲ್ಲಿ ಇಲ್ಲ ಹ್ಯಾಂಡಿಕ್ಯಾಪಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡ್ತೀವಿ ಅಂತ ನಾವು ಭರವಸೆ ಹೇಳ್ತೀವಿ. ಅದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಒಂದು ಸಣ್ಣ ಸಹಾಯ ಬೇಕು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕನಕಗಿರಿ ಕಾರಟಗಿ ಕೊಪ್ಪಳ ತಾಲೂಕು ಈ 4 ತಾಲೂಕಿನ ಎಲ್ಲ ಗ್ರಾಮದ ವಿಕಲಚೇತನರು ಮತ್ತು ಬೇರೆ ಜಿಲ್ಲೆ ಮೈಸೂರು, ಬೆಂಗಳೂರು, ಬೆಳಗಾವಿ, ಮಂಡ್ಯ, ಕೊಪ್ಪಳ ಈ ಇನ್ನೂ ಇತರ ಜಿಲ್ಲೆಗಳಿಂದ ವಿಕಲಚೇತನರು ಈ ಒಂದು ಕ್ರೀಡೆ ಯಾವುದಂದರೆ ವೀಲ್ ಚೇರ್ ಕ್ರಿಕೆಟ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಆಟ ಆಡಲು ಭಾಗವಹಿಸಲು ಬರುತ್ತಿದ್ದಾರೆ. ಮತ್ತು ಈ ಒಂದು ಆಯೋಜನೆಯನ್ನು ಕನಸು ಚಾರಿಟಬಲ್ ಟ್ರಸ್ಟ್ ಫಾರ್ ದಿವ್ಯಾಂಗರು ಮತ್ತು ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತುಮಕೂರು, ಇನ್ನು ವೀಲ್ ಚೇರ್ ಕ್ರಿಕೆಟ್ ಆಫ್ ಕಂಟ್ರೋಲ್ ಇನ್ ಬೆಂಗಳೂರು ಕರ್ನಾಟಕ ಇವರ ಆಶ್ರಯ ಯೋಜನೆಯಲ್ಲಿ ಆಯೋಜಿಸಲಾಗಿದೆ. ಕಿಶಿಂದ ಕಪ್ ಲೆದರ್ ಬಾಲ್ ಹಾಗೂ ಸಿಟ್ಟಿಂಗ್ ಕ್ರಿಕೆಟಲ್ಲಿ ಲೆದರ್ ಟೆನ್ನಿಸ್ ಬಾಲನ್ನು ಯೂಸ್ ಮಾಡುತ್ತದೆ. ಈ ವೀಲ್ ಚೇರ್ ಕ್ರಿಕೆಟ್ ಮಾತ್ರ ಲೆದರ್ ಬಾಲ್ ಯೂಸ್ ಮಾಡುತ್ತದೆ. ಓಕೆ, ಈ ಒಂದು ಕ್ರೀಡೆಯನ್ನು CVS ತಾಲೂಕು
ಕ್ರೀಡಾಂಗಣ ಗಂಗಾವತಿಯಲ್ಲಿ ಆಯೋಜಿಸಲಾಗಿದೆ. ಎಷ್ಟು ಟೀಮ್ ಬರ್ತವೆ? ಇದರ 10 ಟೀಮ್ಗಳು ಬರ್ತದೆ ಸರ್. 10 ಟೀಮ್ ಬರ್ತವೆ. ಇದರಲ್ಲಿ ಇದು ವಿಶೇಷ, ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ದಿವ್ಯಾಂಗ ಕ್ರೀಡಾಪಟುಗಳ ಅವಕಾಶ, ಪ್ರೋತ್ಸಾಹ ಮತ್ತು ಗೌರವ. ರಾಜ್ಯ ಅನೇಕ ಜಿಲ್ಲೆಗಳ ದಿವ್ಯಾಂಗ ಆಟಗಾರರು ಪಾಲ್ಗೊಳ್ಳುವ ಕ್ರೀಡಾ ಉತ್ಸವ ಯಶಸ್ವಿಯಾಗಲು ನಿಮ್ಮ ಬೆಂಬಲ ಮತ್ತು ಪತ್ರಿಕಾ ಪ್ರಕಟಣೆ ಅತ್ಯವಶ್ಯಕ ಇರುತ್ತದೆ. ಆದ ಕಾರಣ ಪತ್ರಿಕೋದ್ಯಮ ಎಲ್ಲ ಕಾರ್ಯಕರ್ತರು ವಿನಿಯೋಗಿಸಿ ಅಂದರೆ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇವೆ. ದಿವ್ಯಾಂಗರ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ಇವರಿಂದ 20, 21, 22, 23, 25ರವರೆಗೆ ನಡೆಯುವಂಥ ಸಿಟ್ಟಿಂಗ್ ಕ್ರಿಕೆಟು ಮತ್ತು ವೀಲ್ಚೇರ್ ಕ್ರಿಕೆಟ್ಗೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ನಡೆಯೋದು ಭಾಳ ಸಂತೋಷದ ವಿಷಯ. ಯಾಕಂದರೆ ರಾಜ್ಯ ಮಟ್ಟದ್ದು ಸುಮಾರು ವರ್ಷಗಳಿಂದ ನಾವು ವಿಕಲಚೇತನರು ಕೂಡಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಾರದ ಒಂದು ಕೊರತೆ ಇತ್ತು. ಈ ಕೊರತೆಯನ್ನು ಇವತ್ತು ಕ್ರಿಕೆಟು ಮತ್ತು ಇದೇನು ವೀಲ್ಚೇರ್ ಕ್ರಿಕೆಟ್ನಿಂದ ನಮಗೆ ಇವತ್ತು ಗಂಗಾವತಿಯಲ್ಲಿ ವಿಕಲಚೇತರ ಸಂಭ್ರಮಾಚರಣೆ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ ಕೂಡ ಭಾಳ ಸಂತೋಷದ ವಿಷಯವನ್ನು ಕೂಡ ನಾನು ತಿಳಿಸ್ತೇನೆ. ಯಾಕಂದರೆ ಇದರಲ್ಲಿ ಎಲ್ಲರೂ ನಮ್ಮ ವಿಕಲಚೇತರು ಈ ಗಂಗಾವತಿ ಜಿಲ್ಲಾ ಮತ್ತು ಹಳ್ಳಿ ಪ್ರತಿಯೊಂದು ಕೂಡ ಎಲ್ಲರೂ ಇದಕ್ಕೆ ಸಾಥ್ ಕೊಡ್ತಾರೆ. ಮತ್ತು ಇದರಲ್ಲಿ ನಮಗೆ ಜಿಲ್ಲೋತ್ಸವರಾಗಿರ್ಬೋದು, ಗಂಗಾವತಿ ಶಾಸಕರಾಗಿರ್ಬೋದು ಮತ್ತು ಗಂಗಾವತಿ ಕೊಪ್ಪಳ ಶಾಸಕರಾಗಿರ್ಬೋದು, ಲೋಕಸಭೆ ಕೊಪ್ಪಳ ಚಂದ್ರಶೇಖರ್ ಹಿಟ್ನಾಳ್ ಲೋಕಸಭೆ ಸದಸ್ಯರಾಗಿರ್ಬೋದು, ಮತ್ತು MLC ಆಗಿರ್ಬೋದು, ಪ್ರತಿಯೊಂದು ಉದ್ಯಮಿಗಳಾಗಿರ್ಬೋದು, ಮಾಜಿ MLಗಳಾಗಿರ್ಬೋದು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಗಂಗಾವತಿಯಲ್ಲಿ CVS ಕಲ್ಯಾಣ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಏರ್ಪಡಿಸಿರ್ತೇವೆ. ಅದಕ್ಕಾಗಿ ಎಲ್ಲರೂ ನಮ್ಮ ಗಣ್ಯ ವ್ಯಕ್ತಿಗಳು, ವಿಕಲಚೇತನರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆದವರು, ಲಾಯರು ಎಲ್ಲರೂ ಬಂದು ಇದಕ್ಕೆ ಈ ನಮ್ಮ ಆಟವನ್ನು ನೋಡ್ಬೇಕು. ಯಾಕಂದರೆ ನಾರ್ಮಲ್ ಆಟ ನೋಡಿ ಖುಷಿ ಪಡ್ತೀವಿ ಟಿವಿಯಲ್ಲಿ ಎಲ್ಲ, ಇದು ಲೈವ್ ಆಗಿ ಅಲ್ಲ, ಇದು ನಮ್ಮ ಗಂಗಾವತಿಯಲ್ಲಿ CVS ಕಲ್ಯಾಣ ಕ್ರೀಡೆಗೆ ಕಣ್ಣು ತುಂಬ ನೋಡಿ ಇದನ್ನ ಸಂತೋಷಪಡಿಸ್ಬೇಕು, ಪ್ರೋತ್ಸಾಹಿಸಬೇಕು. ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಗಂಗಾವತಿ ಪ್ರಥಮ ಬಾರಿಗೆ ರಾಜ್ಯದ ಮಟ್ಟದ ಇವತ್ತೇ ನಾವು ವೀಲ್ಚೇರ್ ಕ್ರಿಕೆಟ್ ಆರ್ಗನೈಸೇಷನ್ ಎಲ್ಲರೂ ಬಂದು ಇದಕ್ಕೆ ನೋಡಿ ಪ್ರೋತ್ಸಾಹಿಸಿ ಸಂತೋಷ ಪಡಬೇಕು, ಯಶಸ್ವಿ ಮಾಡಬೇಕು ಎಂದು ನಾನು ಮುಖಪಕ್ಕಾಗಿರೋರಿಗೆ ತಮ್ಮಲ್ಲಿ ಮನವಿ ಮಾಡಿಕೊಂಡು ವಿಕಲಚೇತನ ಬಂಧುಗಳೇ, ಏನು ನಮ್ಮ ಗಂಗಾವತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯದಾಗಿ ಇಡೀ ಒಂದು ದಿವ್ಯಾಂಗರ ಕಿಷ್ಕಿಂಧ ಕಿಂಗ್ಸ್ ದಿವ್ಯಾಂಗರ ಅಕಾಡೆಮಿ ವತಿಯಿಂದ ಹಾಗೂ ವಿವಿಧ ವಿಕಲಚೇತನ ಸಂಘಟನೆಯ ಒಂದು ಅಡಿಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಮೊಟ್ಟ ಮೊದಲನಾಗಿ ಸಿಟ್ಟಿಂಗ್ ವೀಲ್ಚೇರ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೀತಾ ಇದೆ. ಈ ಒಂದು ವಿಶೇಷವಾಗಿ ಇವತ್ತೇನು ವಿಕಲಚೇತನರು ಬೇರೆ ಅಂಗವಿಕಲರಲ್ಲ, ಇವತ್ತು ನಾರ್ಮಲ್ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಿಕಲಚೇತನರು ಕೂಡ ಒಂದು ಇಡೀ ನಮ್ಮ ಅಶೋಕ್ ಇರ್ಬೋದು, ಆ ತಂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿ ಯಶಸ್ವಿಯಾಗಿ ಅಲ್ಲಿ ಸಾಧನೆ ಮಾಡಿ ಕರ್ನಾಟಕ ತಂಡದಿಂದ ಭಾಗವಹಿಸಿ ಪ್ರಥಮ, ದ್ವಿತೀಯ ಸ್ಥಾನವನ್ನು ಕೂಡ ಪಡೆದುಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಇದೇ ದಿನಾಂಕ 21, 22, 23 4 ದಿನಗಳ ಕಾಲ ಗಂಗಾವತಿ ನಗರದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ವಿಕಲಚೇತನ ಸಂಘಟನೆ ಮುಖಂಡರು, ಎಲ್ಲ ವಿಆರ್ಡಬ್ರು, ಎಂಆರ್ಡಬ್ರು ಮತ್ತು ಎಲ್ಲ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿರ್ಬೋದು ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ತಂಡದಲ್ಲಿ ತಾವೆಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಇವತ್ತೇನು ಅನುಮಾನಿಸಿದ ನಾಡಿನಲ್ಲಿ ಇಂತಹ ಒಂದು ವಿಕಲಚೇತನರ ದಿವ್ಯಾಂಗರ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ, ನಮಗೆಲ್ಲರಿಗೂ ಕುತೂಹಲಕಾರಿ. ಅಂತ ಒಂದು ಎಲ್ಲ ನಗರದ ಹಿತೈಷಿಗಳು, ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು, ಸಂಸದರು ಮತ್ತು ಎಲ್ಲ ಅಭಿಮಾನಿಗಳು, ಗಂಗಾವತಿ ನಗರದ ಕೊಪ್ಪಳ ಜಿಲ್ಲೆ ಎಲ್ಲ ಅಭಿಮಾನಿಗಳು ಇಂತಹ ಒಂದು ದಿವ್ಯಾಂಗರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾವು ಒಂದು ಭಾಗವಹಿಸಿ ನೋಡಿ ನಮಗೆಲ್ಲ ಪ್ರೋತ್ಸಾಹ, ಸಹಕಾರ, ಸಹಾಯ ತಮ್ಮ ಹೀಗೆ ಇರಲಿ. ಈ ಒಂದು ವಿಕಲಚೇತನರಿಗೆ ಅನುಕಂಪ ಬೇಡ, ಅವಕಾಶವನ್ನು ತಾವೆಲ್ಲರೂ ಕೊಡಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡು ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ವಿಕಲಚೇತನರು ಈ ಒಂದು ಕ್ರೀಡಾಕೂಟವನ್ನು ನೋಡಿ ಯಶಸ್ವಿಗೊಳಿಸಬೇಕು. ಇವತ್ತೇ ನಮ್ಮೆಲ್ಲ ಅಶೋಕ್ ಡಂಬಾರ್ ಅವರ ನೇತೃತ್ವದಲ್ಲಿ ಏನ್ ಸತತವಾಗಿ ಪಾಪ ಅವರು 1 ತಿಂಗಳಿಂದ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡಿಬೇಕು, ತಾಲೂಕಿನಿಂದ ನಡಿಬೇಕಂತೇಳಿ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಇವತ್ತೇನು ನಡೀತಾ ಇದೆ, ನಾವು ಕೂಡ ಅವ್ರ ಜೊತೆ ಸದಾ ಬೆಂಬಲವಾಗಿ ನಿಂತು ಇಡೀ ಗಂಗಾವತಿಯಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗೆ ಸಹಕಾರವನ್ನು ನೀಡಿ ಅವರಿಗೆ ಯಶಸ್ವಿ ಮಾಡಿಕೊಡ್ತೀವಿ ಅಂತೇಳಿ ನಾನು ನಮ್ಮ ಗಂಗಾವತಿ ತಾಲೂಕು ಇಡೀ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತೇಳಿ ಈ ಮೂಲಕ ನಾನು ಎಲ್ಲ ವಿಕಲಚೇತನರ ಪರವಾಗಿ ಶುಭ
ಆರೈಸಿದ್ದು. ಅದೇ ರೀತಿಯಾಗಿ ನಮ್ಮ ಟಿವಿ ಮಾಧ್ಯಮದವರು ಪತ್ರಿಕೆ ಮಾಧ್ಯಮದವರು ಕೂಡ ಇದಕ್ಕೆ ಸಹಕಾರ ನೀಡಿ ರಾಜ್ಯ ಮಟ್ಟದಲ್ಲಿ ನಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಿ ಒಂದು ಗಂಗಾವತಿ ನಗರ ಮತ್ತು ಹನುಮಾನ ಹುಟ್ಟಿರ್ತಕ್ಕಂಥ ನಗರವನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಲು ಈ ಮುಖಾಂತರ ನಾನು